नाजरीन कराम अस्सलाम वालेकुम वरहमतुल्लाहि वबरकातुह। करावली न्यूज़ नेटवर्क में आपका इस्तकबाल है। मैं हूं आपका मेज़बान नसीमुल गनी शाहबंदरी। आज भटकल में जंगलाती हुकूक कानून रविंद्र नाइक की सरपरस्ती में एक रैली मुनाक़द की गई, जिसमें हज़ारों की तादाद में लोगों ने हिस्सा लिया। रियासती जंगलाती ज़मीन हुकूक फोरम के सदर रविंद्र नाइक ने वाज़ा किया कि रिवायती जंगलवासियों से 3 नस्लों की खुसूसी दस्तावेज़ मांगना गैर कानूनी है। गुजरात हाई कोर्ट और मरकजी वज़रात क़बाइली उमूर भी इस बात की तौसीक़ कर चुके हैं कि दस्तावेज़ात न होने की बुनियाद पर दरख्वास्त मुस्तरद नहीं की जा सकती। गलत जांच पड़ताल के सबब रियासत में तकरीबन 89% और ज़िले में 83% दरख्वास्तें रद्द हो चुकी हैं। फॉर्म ने ऐलान किया कि 132 ग्राम पंचायतों में कानून आगाही प्रोग्राम होंगे और 3 लाख पंफलेट तकसीम किए जाएंगे ताकि जंगलवासी अपने हुकूक को बेहतर समझ सकें। देखिए हमारी खास रिपोर्ट वीडियो की शक्ल में, जिसे हमारे नुमाइंदे अशरफ सादा बंदर रोड भटकल ने भेजी है। वीडियो को आखिर तक देखें और अपनी राय हमारे कमेंट्स बॉक्स में देना न भूलें। तब तक हमें इजाज़त दें। आदाब।
ಸಂಸ್ಥೆ 2005 ಡಿಸೆಂಬರ್ 13ರಂದು ಮಂಜೂರಿಗೆ ಕಾನೂನುಗಳು ಮಂಡನೆಯಾಗಿದೆ ಪಾರ್ಲಿಮೆಂಟ್ನಲ್ಲಿ. ಈಗ 20 ವರ್ಷ ಕಾನೂನುಗಳು ಮಂಡನೆ ಆಯಿತು. 2008ರಲ್ಲಿ ನಿಯಮಾವಳಿಗಳಾಯಿತು. ಜಿಲ್ಲೆಯ 88 ಅರಣ್ಯವಾಸಿಗಳು ಅರ್ಜಿಗಳು ಸಲ್ಲಿಸಿದರೆ ಇವತ್ತಿನವರೆಗೆ 73,000 ಅರ್ಜಿಗಳು ತಿರಸ್ಕಾರವಾಗಿದೆ. ಶೇಕಡ 82 ಅರ್ಜಿಗಳಿಗೆ ಅರ್ಜಿ ತಿರಸ್ಕಾರವಾಗಿದೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಸಹಿತ 2,94,000 ಅರ್ಜಿಗಳು ಹಾಕಿದ್ರೆ ಅವುಗಳಲ್ಲಿ 2,65,000 ಅರ್ಜಿಗಳು ತಿರಸ್ಕಾರವಾಗಿದೆ. ಈ ಹಿನ್ನೆಲೆಯನ್ನು ನೋಡಿದಾಗ ಕಾನೂನಾತ್ಮಕ ಅನುಷ್ಠಾನಗಳ ಅಡಿಯಲ್ಲಿ 3 ತಲೆಮಾರಿನ ದಾಖಲೆಗಳು ಬೇಕು ಕಾರಣಕ್ಕೆ ಅರ್ಜಿಗಳು ತಿರಸ್ಕಾರ ಮಾಡಿಕೊಂಡು ಹೋರಾಟಗಾರರ ವೇದಿಕೆಯು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 132 ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ತೀರ್ಮಾನ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ತಾವು ಇವತ್ತು ಮನವಿಯನ್ನು ಕೊಡುವ ಮೂಲಕ ಸೌಹಾರ್ದಯುತವಾಗಿ ಸರ್ಕಾರದ ಈ ಹಿನ್ನೆಲೆಯಲ್ಲಿ ನಾವು ಒಂದು ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಅಡಿಯಲ್ಲಿ ಎಲ್ಲ ಕಾನೂನಾತ್ಮಕ ಅಂಶವನ್ನ ನಿಗದಿಗೊಳಿಸಿ ಇದನ್ನು ಮನವಿ ಕೊಡ್ತೇವೆ. ಮುಖ್ಯ ಕಾರ್ಯದರ್ಶಿಯವರು ಇದನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇಚ್ಛೆ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ತಕ್ಷಣವಾಗಿ ಈ ಮಾಹಿತಿಯನ್ನು ಕೊಟ್ಟು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಷಯಕ್ಕೆ ಗಂಭೀರವಾಗಿ ಚರ್ಚೆಗಳಾಗಬೇಕು ಮತ್ತೆ ಪರಿಹಾರಾತ್ಮಕವಾಗಿ ನಮಗೆಲ್ಲರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಮನವಿಯನ್ನು ನಾವು ಸಲ್ಲಿಸಲಿಕ್ಕೆ ಬಯಸುತ್ತಿದ್ದೇವೆ. ಅರಣ್ಯ ಭೂಮಿ ಮತ್ತು ಹೋರಾಟಗಾರರ ವೇದಿಕೆ ಹಳೆ ಆರ್ಟಿಒ ಆಫೀಸ್ ಜೂ ಸರ್ಕಲ್ ಸೇರಿಸಿ ಇವರು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಅಡ್ರೆಸ್ ಮಾಡಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಪಾರಂಪರಿಕ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ನೀಡುವಾಗ ನಿರ್ದಿಷ್ಟ 3 ತಲೆಮಾರಿನ ದಾಖಲೆ ಆಗ್ರಹಿಸುವುದು ಕಾನೂನು ಬಾಹಿರವನ್ನು ನಿರ್ಧರಿಸಿ ಅರಣ್ಯ ಹಕ್ಕು ಕಾಯ್ದೆಯ ಪೂರಕ ಕಾನೂನು ಅಂಶದಂತೆ ಸಾಂದರ್ಭಿಕ ದಾಖಲೆಯಲ್ಲಿ ಸಾಗುವಳಿ ಹಕ್ಕು ನೀಡುವ ಕುರಿತು ಒಂದು ವಿಸ್ತೃತವಾದ ಮನವಿಯನ್ನ ಅವರು 50 ದಿವಸ ಸಲ್ಲಿಸಿದ್ದಾರೆ. ಸದರಿ ಮನವಿಯನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಪರವಾಗಿ ನಾವು ಸ್ವೀಕರಿಸಿಕೊಂಡು ಮಾನ್ಯ ಸಹಾಯಕ ಆಯುಕ್ತರ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಆಮೇಲೆ ತಮ್ಮದು ಏನು ವಿನಂತಿ ಇದೆ ಇದು ಆದಷ್ಟು ಬೇಗನೆ ಬೆಳಗಾವಿ ಅಧಿವೇಶನದಲ್ಲಿ ರೇಟ್ ಆಗುವಂಗೆ ನಾವು ಇವತ್ತಿನಿಂದಲೇ ಈ ಲೆಟರ್ ಅನ್ನ ಫಾರ್ವರ್ಡ್ ಮಾಡ್ತಾ ಇದ್ದೇವೆ. ನಮ್ಮ ಈ ಕಾನೂನು ಜಾಗೃತ ಜಾಥಾದ ಮೂಲ ಉದ್ದೇಶ ಅರಣ್ಯವಾಸಿಗಳಿಗೆ ಕಾನೂನಿನ ಸಬಲೀಕರಣವನ್ನು ಮಾಡಬೇಕೆಂಬ ಉದ್ದೇಶದಿಂದ ಮತ್ತು ಕಾನೂನು ತಿಳುವಳಿಕೆ ಜಾಗೃತಿ ಮಾಡುವ ಸಲುವಾಗಿ ಕಾನೂನು ಬಾಹಿರವಾಗಿ ಕಾರ್ಯವನ್ನು ದಾಖಲೆ ಆಗ್ರಹಿಸುವುದನ್ನು ನಾವು ವಿರೋಧವಾಗಿ ಜಾಗೃತಿ ಮಾಡುವುದು ಈ ಅಭಿಯಾನ ಮಾಡ್ತಾ ಇದ್ದೇವೆ. ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಟ್ಟದಲ್ಲಿ ಪ್ರಾರಂಭವಾಗಿದೆ. ಮಧ್ಯಾಹ್ನ ಈ ಜಾಥಾವು ಹೊನ್ನಾವರದಲ್ಲಿ, ತದನಂತರ ನಾಳೆ ಮುಂಜಾನೆ ಕುಮಟಾದಲ್ಲಿ, 5ನೇ ತಾರೀಕಿಗೆ ಅಂಕೋಲದಲ್ಲಿ, ಅದರ ಜೊತೆಯಲ್ಲಿ 6ನೇ ತಾರೀಕಿಗೆ ಕಾರವಾರದಲ್ಲಿ ಬೃಹತ್ ಪ್ರಮಾಣದ ಅರಣ್ಯವಾಸಿಗಳ ಜಾಥಾವನ್ನು ಸಂಘಟಿಸಿದ್ದೇವೆ. 6ನೇ ತಾರೀಕಿಗೆ ಅಂಬೇಡ್ಕರ್ ಅವರ ಪರಿವರ್ತನಾ ದಿನಾಚರಣೆ ಅಂಗವಾಗಿ ಭೂಮಿ ಹಕ್ಕು ಸಂವಿಧಾನಬದ್ಧವಾದ ಹಕ್ಕು ಅಂತ ಹೇಳುವ ಮೂಲಕ ಇದನ್ನು ನಾವು ಕಾರವಾರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಯಲ್ಲಿ ಕಾನೂನು ಬಾಹಿರವಾಗಿ ಅರ್ಜಿ ತಿರಸ್ಕಾರವಾಗ್ತಿರುವುದಕ್ಕೆ, ಕಾನೂನು ಬಾಹಿರವಾಗಿ ಈ ಅರಣ್ಯವಾಸಿಗಳಿಗೆ ಅನ್ಯಾಯ ಆಗುವ ಬಗ್ಗೆ ಸುಮಾರು 30,000 ಅರಣ್ಯವಾಸಿಗಳು ಕಾರವಾರ ಜಿಲ್ಲಾಧಿಕಾರಿಗಳಿಗೆ ಸಮಾವೇಶದ ನಂತರ ಕಾರವಾರದಲ್ಲಿ ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ನಮ್ಮದು ಇದು ಕಾನೂನು ಜಾಗೃತ ಮತ್ತು ಅರಣ್ಯವಾಸಿಗಳ ಪರವಾಗಿರುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿಕೆ ಬಯಸ್ತಾ ಇದ್ದೇವೆ. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು 20 ವರ್ಷ ಆದರೂ ಕೂಡ ನಮಗೆ ಸರ್ಕಾರ